ಗೊತ್ತಿಲ್ಲ, ನಾವೊಂದು 40-45 ಸ್ಕ್ರೀನ್ ಅನ್ಕೊಂಡಿದ್ದೀವಿ. ನೋಡೋಣ. ಫಸ್ಟ್ ವೀಕೆಂಡು ಕಲೆಕ್ಷನ್ ಇಂಪಾರ್ಟೆಂಟು, ಅದು ಹೆಂಗಾಗತ್ತೆ. ನಮ್ಮ ಹತ್ರ ಸ್ಟಾರ್ಸ್ ಇಲ್ಲ, ಓಪನಿಂಗ್ ಸಿಗಲ್ಲ. ಸೊ ಜನ ಬಂದು ನೋಡಬೇಕು, ಥಿಯೇಟ್ರ್ ತುಂಬಬೇಕು. ಅದಾದಮೇಲೆ ನೆಕ್ಸ್ಟ್ ವೀಕೆಂಡ್ ಸಿಗುತ್ತೆ. ಸೊ ನಮ್ದು ಹೋರಾಟಗಳಿದೆ ಅಲ್ವಾ. ಸೊ ನಾವು ಮಾಡ್ತೀವಿ, ನೋಡೋಣ. ಜನ ನಿಂತ್ಕೋಬೇಕು ಮೋಸ್ಟ್ಲಿ ಸರ್. ಸಿಂಗಲ್ ಸ್ಕ್ರೀನ್ ಕಷ್ಟ, 1000 ಸೀಟ್ಸ್ ತುಂಬೋದು ಕಷ್ಟ. ಸರ್ ನನ್ನ ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸರ್ ಏನಂದರೆ, ಇದೊಂದು ಪ್ಲ್ಯಾಟ್ಫಾರ್ಮು ಹೇಳ್ಬಿಡ್ತೀನಿ. ನಮ್ಮದು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲಿ 200 ಸೀಟ್ ಇರುತ್ತೆ ಸರ್. ಓಕೆ, ಈಗ ಎಷ್ಟು ಕಂಟೆಂಟ್ ಇದೆ ನಮಗೆ ಆಡಿಯನ್ಸ್ಗೆ ಅಂದರೆ, ಪ್ರತಿ ಶೋ 200 ಜನ ಬರೋದು ಕಷ್ಟ ಸರ್. ಕರೆಕ್ಟ್, 60 to 70 ಅವ್ರಿಗೆ ರೆಕವರ್ ಆಗೋದಕ್ಕೆ ಅಲ್ವಾ. ಖಂಡಿತ. ಸೊ 60 to 70 ಅಂತ ಇಟ್ಕೊಂಡ್ರು ಎಷ್ಟು ನಾನು 40 ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ರೆ 4 ಶೋ ಕೊಡಲ್ಲ ನನಗೆ, ಆಯಿತಾ. 2 ಶೋ ಕೊಡ್ಬೋದು. ಸೊ ದಿನಕ್ಕೆ 80 ಶೋ ಇಂಟು 70 ಜನ, ಅದು ನಂದು ಕ್ಯಾಲ್ಕುಲೇಷನ್, ರೈಟ್. ನಾನು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಇಷ್ಟಪಡ್ಬೋದು, ಅವ್ರನ್ನ ಹೆಂಗೆ ರೀಚ್ ಮಾಡಬೇಕು, ಅದು ನಮ್ಮ ಸ್ಟ್ರಾಟಜಿ ಇರುತ್ತೆ ಅಲ್ವಾ. ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್, ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದಮೇಲೆ ಪಿಕಪ್ ಆಗಿರೋದು ಅಲ್ವಾ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಹೋಗೋದೇ ಇಂಪಾರ್ಟೆಂಟು ಅನ್ಸುತ್ತೆ ನನಗೆ. ಲೈಕ್ ದೊಡ್ಡ ಸ್ಟಾರ್ಸ್ ಇದ್ದಾಗ, ಸಲ್ಮಾನ್ ಖಾನ್ ಥರ ಎಲ್ಲ ಇದ್ದಾಗ 2000, 1500, 1200 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡ್ಕೋಬೋದು ಅವರು. ಓಪನಿಂಗ್ ಇಂಪಾರ್ಟೆಂಟು. ಬಟ್ ಮೀಡಿಯಂ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಹೊಸ ಎಲಿಮೆಂಟ್ಸ್ ತರಬೇಕು ಅಂದ್ಕೊಂಡು ಹೊರಟವರು ಚಿಕ್ಕದಾಗೆ ಶುರು ಮಾಡಬೇಕು, ದೊಡ್ಡದಾಗಿ ಹೋಗೋಕ್ಕಾಗೋದಿಲ್ಲ. ಸೊ ಫಸ್ಟ್ ವೀಕೆಂಡಿಂದ ಸೆಕೆಂಡ್ ವೀಕಿಗೆ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು, ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಆಫ್ಕೋರ್ಸ್. ಅದು ಒಂದು ಮೇನ್ ಸ್ಟ್ರಾಟಜಿ. ಎರಡನೇದು ಸರ್, ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು 100 ಸೀಟರ್ ಆ ಥರ ಥಿಯೇಟರ್ಸ್ ಬರಬೇಕು ಸರ್. ಆವಾಗ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ. 200 ಜನ ತುಂಬಿ 200 ಜನದ ಥಿಯೇಟರು 70 ಜನನ 80 ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್ಸು. 100 ಸೀಟರ್ ಥಿಯೇಟರ್ಸ್ ಕೊಡಲಿ ನಮಗೆ, ಅದನ್ನು ತುಂಬ್ತೀವಿ. ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗುತ್ತೆ, ನಮಗೂ ವರ್ಕ್ ಆಗುತ್ತೆ. ಹೌದು ಸರ್, ಗೌರ್ಮೆಂಟ್ ಅವ್ರು ಹೌದು ಹೌದು ಹೌದು, ಆದರೆ ಒಳ್ಳೇದು ಅನ್ಸುತ್ತೆ. ಅದೇ ಇವಾಗ ನೆಕ್ಸ್ಟ್ 2-3 ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಬಿಗ್ ಸ್ಕೇಲ್ ಅಷ್ಟೇ ಆಗುತ್ತೆ, ಇಲ್ಲಾಂದ್ರೆ ಇನ್ನು ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತಗೊಳ್ಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ. ಸೊ ಹೌದು, ಈಗ ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಸರ್. ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ, ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್. ಅದು ಇನ್ನೊಂದು ದಿವಸಕ್ಕೆ. ಇವತ್ತು ಟ್ರೇಲರ್ ಬಗ್ಗೆ ಮಾತಾಡೋಣ. ಏನು ಅರ್ಥ ಆಗಿಲ್ಲ ಸರ್, ಏನು ರೈಟ್. ಸೊ ಬೇಸಿಕ್ಲಿ ಇಲ್ಲ ಅಂದರೆ ಅವನ ಮೈಂಡ್ ಸೆಟ್, ಅದು ಪ್ರೊಟ್ಯಾಗನಿಸ್ಟ್ ಅವನ ಮೈಂಡ್ ಸೆಟ್. ಸೊ ಅದೆಲ್ಲ ಅವನ ಜೀವನದಲ್ಲಿ ಆಗುತ್ತೆ ಅಂತ ತೋರಿಸಿರೋದು. ಅವನ 2 ಅವರ್ಸಲ್ಲಿ ಏನೇನಾಗುತ್ತೆ ಅವನಿಗೆ ಜೀವನದಲ್ಲಿ, ಅವನ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅದನ್ನು ಟ್ರೇಲರಲ್ಲಿ ಕಂಡೆನ್ಸ್ಡ್ ಫಾರ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನಿಸಿದ್ದೀವಿ. ಸೊ ಇಟ್ ಈಸ್ ಕ್ಯಾಕಾಫನಿ ಅಂತ ಹೇಳ್ತಾರೆ. ಇಸ್ ಮೈಂಡ್ ಇಸ್ ಟ್ರಬಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಆಮೇಲೆ ಹೇಗೆ ಅವನು ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅವನು ದಟ್ ಇಸ್ ಹಿಸ್ ಜರ್ನಿ ಈ ಸಿನಿಮಾ ಅಲ್ಲಿ. ಸೊ ಅದನ್ನ ಟ್ರೇಲರ್ ಅಲ್ಲಿ ನಾವು ತೋರ್ಸಕ್ಕೆ ಪ್ರಯತ್ನಿಸಿದ್ದೀವಿ. ಟ್ರೈಲರ್ ಅಲ್ಲಿ ನಿಮ್ಮ ಹೀರೋ ಬರತ್ತಿರಲ್ಲ, ಒಂದ್ಸಲಿ ದಪ್ಪ ಕಾಣ್ತಾರೆ, ಒಂದು ಸಣ್ಣ ಕಾಣ್ತಾರೆ, ವೇರಿಯೇಷನ್ ಏನು ಮಾಡಿದ್ದೀರಾ? I think that's because of lensing. The ಕತೆ takes place in 3-4 months ಪೀರಿಯಡ್ ಅಲ್ಲಿ. ಸೊ ಅವನು ಕತೆ ಸ್ಟಾರ್ಟ್ ಆದಾಗ ಅವನು ಬೇರೆ ಯಾವುದೋ ಕೆಲಸ ಮಾಡ್ತಿರ್ತಾನೆ. ಹೋಗ್ತಾ ಹೋಗ್ತಾ ಹೇಗೆ ಅವನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನೋಡಿರ್ತೀರಾ ನೀವು. ಕಾರ್ಖಾನೆಯಿಂದ ಆಮೇಲೆ ಓಡಾಡಕ್ಕೆ ಶುರು ಮಾಡ್ತಾ ಸಣ್ಣ ಆಗ್ಬಿಡ್ತಾನೆ, ಓಡೋದು ಕಲ್ಲು ಹೊಡಿಯೋದು ಸಣ್ಣ ಆಗ್ಬಿಡ್ತಾನೆ.